ಬೇಡ್ಬಿಡ್ರಿ, ರಿಪೀಟ್ ಮಾಡ್ಲಾ? ಬೇಡ್ಬಿಡ್ರಿ. ಆಯ್ತು, ನಾವು ಹೇಳ್ತೀವಿ ಏನೋ ಅವ್ರು ಹೇಳಿದಾರ ಅಂತೇಳಿ ಎಲ್ಲ ಗಮನಕ್ಕೆ ತರ್ತೀವಿ. ಯಾಕೆ ಸರಿ ಹೊರಪಟ್ಟಲ್ಲಿ ಹೇಳ್ತೀವಿ, ಆಯ್ತಾ? ಏನೇನು ಹೇಳಿದಾರೆ ಹೊರಪಟ್ಟಲ್ಲಿ ಗೊತ್ತಿದೆ, ಆದ್ರೆ ಸಂಪ್ರದಾಯಂತೆ ಸಭಾನಾಯಕರು ಇರ್ಬೇಕಲ್ಲ. ಬರ್ತಾರ ನೀವು ನಮಸ್ತೆ. ವಾಶ್ರೂಮ್ಗೆ ಹೋಗ್ಬಾರ್ದಾ? ಮಾನ್ಯ ಅಧ್ಯಕ್ಷರೇ, UGDಗಳಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ಗಳಿಗೆ, ಅಂಡರ್ಗ್ರೌಂಡ್ ಡ್ರೈನೇಜಲ್ಲಿ ಅಣ್ಣಿಗೇರಿ, ಗುಂಡಲ್ಪೇಟ್ ಮತ್ತು ನೆಲಮಂಗಲ, ದೊಡ್ಡಬಳ್ಳಾಪುರ, ಭದ್ರಾವತಿ, ದೇವನಹಳ್ಳಿ ಇಲ್ಲಿ ಎಲ್ಲ ಕಡೆ UGDಗೆ ಬೇರೆ ಬೇರೆ ಭಾಗದಲ್ಲಿ ರಾಜ್ಯದ ಬಜೆಟನ್ನು ಬಳಕೆ ಮಾಡ್ತಾರೆ. ಯು ಸ್ಪೆಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಫಂಡ್ಸ್, ವೆರಸ್ ವೆನ್ ಇಟ್ ಕಮ್ಸ್ ಟು ಅವರ್ ರೀಜನ್ ಮೈಕ್ರೋ ಫಂಡಲ್ಲಿ ಆಳಂದ್, ಅಫ್ಜಲ್ಪುರ್, ಚಿತ್ತಾಪುರ್, ಯಾದಗಿರ್, ಹರಪನಹಳ್ಳಿ, ಜೇವರ್ಗಿ, ಶೋರಾಪುರ್ ಸರ್ ನಿಮ್ಮ ಜಿಲ್ಲೆದು, ಅಲ್ಲಿ ಅಲ್ಲಿ KKRD ಮೇಲೆ ಖರ್ಚು ಮಾಡ್ತಾರೆ. ಅಲ್ಲಲ್ಲ, ಮೈಕ್ರೋಫಂಡ್ ಯೂಸ್ ನಾನು ಹೇಳೋದೇನಂದ್ರೆ ಸರ್, ನನ್ನ ಪಾಯಿಂಟ್ ಏನಿದೆ ಮಾನ್ಯ ದರ್ಶನಪುರ ಸಾಹೇಬ್ರೆ, ನೀವು ಆ ಭಾಗದಲ್ಲಿ ಖರ್ಚು ಮಾಡುವಾಗ ರಾಜ್ಯದ ಫಂಡನ್ನು ಬಳಕೆ ಮಾಡ್ತೀರಿ. ಔಟ್ ಆಫ್ ದಟ್ ಸ್ಟೇಟ್ ಗೌರ್ಮೆಂಟ್ ಫಂಡ್ ನಮ್ಮ ಭಾಗಕ್ಕೂ ಖರ್ಚು ಮಾಡಿರಲ್ಲ, ನಮ್ಮ ಭಾಗಕ್ಕೂ ಖರ್ಚು ಮಾಡಿರಿ. ಇನ್ ಅಡಿಷನ್ ಟು ದಟ್ ನೀವು KKRDB ಫಂಡ್ ಯೂಸ್ ಮಾಡಿರಿ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಬಟ್ ಅನೇಕ ಕಡೆ UGDಗೆ ಬೇಕಾಗಿರ್ತಕ್ಕಂಥದ್ದು 200-300 crores ಮಿನಿಮಮ್ ಬೇಕಾಗ್ತದೆ ಒಂದೊಂದು ತಾಲೂಕಕ್ಕೆ. ಇದು ಮೈಕ್ರೋ ಫಂಡ್ಸ್ ನಾವು ನಮಗೇನು ಅಲೋಕೇಶನ್ ಆಗಿರ್ತದೆ ನಾವು ಯಾವತ್ತು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ಅಂತಿಲ್ಲ, ಇದರ ಹೊರ್ತ ನಾವು ಕಂಪ್ಲೀಟ್ 300 crores ಇದ್ರಾಗ ಕೊಡ್ತಾ ಇಲ್ಲ. ಇದರ 20% ನಾವು ಇದ್ರಾಗ ಕೊಟ್ಟರೆ 80% ಸ್ಟೇಟ್ ಗೌರ್ಮೆಂಟ್ ಕೊಡ್ತದೆ. ಬೇರೆ ಬೇರೆ ಇಲಾಖೆದಲ್ಲಿ ಕೂಡ BCMದಲ್ಲಿ ನಾವು ಅದೇ ಟೈಪ್ ಮಾಡಿದ್ವಿ. 50% ಅಡಿಷ್ನಲ್ ಆಗಿ ನಾವು ತೊಗೊಳ್ತಕ್ಕಂಥ ಕೆಲಸ ಮಾಡಿ, ರೆಗ್ಯುಲರ್ ಆಗಿ ಬರ್ತಕ್ಕಂಥ ಜೊತೆಯಲ್ಲಿ ಕೂಡ ಇದು ಅಡಿಷ್ನಲ್ ಆಗಿ ಬರ್ತಕ್ಕಂಥದ್ದು. ಅಲ್ಲ, ಒಂದು ನಿಮಿಷ. ಈಗ ಪ್ರಜಾಸೌಧಗಳಿದ್ದು ನಮ್ಮಲ್ಲಿ ಹೊಸ ತಾಲೂಕು 17 ತಾಲೂಕು ಅದು. 14 ತಾಲೂಕದಲ್ಲಿ ನಾವು ಎಡಿಷನಲ್ KKRDB ಕೊಡೋದ್ರ ಮುಖಾಂತರ 8,60,00,000 ಕೊಟ್ಟು ಎಲ್ಲ ಕಡೆ 17 ಕಡೆ ಟೆಂಡರ್ ಆಗಿ ಕೆಲಸ ನಡೀತಾ ಇದ್ದಾವೆ. ರಾಜ್ಯದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೊಂದು ಮಾಡ್ತಾ ಇದ್ದಾರೆ. ಅದು KKRDB ಆ ರೀತಿಯಾಗಿ ಉಪಯೋಗ ಮಾಡ್ತಾ ಇದ್ದೀವಿ ನಾವು. ಸರ್, ನನ್ನ ಪಾಯಿಂಟ್ ಇಷ್ಟೇ, KKRDB ಫಂಡ್ ಏನಿದೆಯಲ್ಲ ನಮ್ಮ ಭಾಗದ ಯೋಜನೆಗಳಿಗೆ ಇನ್ ಅಡಿಷನ್ ಟು ದ ಫಂಡ್ಸ್ ವಾಟ್ ಹ್ಯಾಸ್ ಬೀನ್. ಸರಿ, ಬೇಡ ಕೂಡ್ರಿ ಇವರೇ, ದರ್ಶನಪುರ ಬೇಡ ಕೂಡಿ. ಆಮೇಲೆ ಇವರೇ ಸರ್, ಮಾನ್ಯ ಅಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ, ಕೊನೆ ಒಂದು 2 ಪಾಯಿಂಟ್, ಒಂದು 2 ಪಾಯಿಂಟ್ ಹೇಳ್ತೀನಿ ಸಾಕು. 20 ನಿಮಿಷ ಆಯಿತು. ಇಲ್ಲ 2 ಪಾಯಿಂಟ್ ಸರ್. KKRDB ಫಂಡ್ ವಿಶೇಷವಾಗಿ ಹೆಲ್ತ್ ಎಜುಕೇಷನ್, ಆಮೇಲೆ ಹೇಳಿ. ಇದು ಹೆಲ್ತ್ ಎಜುಕೇಷನ್ ಇಲ್ಲಿ ಖರ್ಚು ಮಾಡಬೇಕು ಸರ್. ಭಾಳ ದುಃಖ ಅನ್ಸುತ್ತೆ. ಸರ್ ಒಂದೇ ಒಂದು ವಿಷಯ ಹೇಳ್ತೀನಿ. ಒಂದೇ ವಿಷಯ ಸರ್, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಏನ್ರಿ ಮಾನ್ಯ ಸಭಾನಾಯಕರು ನೀವು ಗಮನ ಮಾಡ್ಲಿಕ್ಕಿಲ್ಲ. 2 ನಿಮಿಷ ಅವರಿಗೆ ಬೇಡಿಕೆ ಕೊಡ್ತೇನೆ ಅಷ್ಟೇ ಸರ್. ಸಾಕಷ್ಟು ಆಗದೆ ಸಭಾಪತಿಗಳೇ, ನಾನು ಮಾತಾಡಲ್ಲ ಬಜೆಟ್ ಮೇಲೆ ಮಾತಾಡಲ್ಲ. ನಾನು ಬಜೆಟ್ ಮೇಲೆ ಮಾತಾಡಲ್ಲ. ನಾನು ತಯಾರಿ ಮಾಡಿ ವಿನಂತಿ. ಸಭಾಪತಿಗಳೇ, ಒಂದೇ ವಿನಂತಿ ನಂದು, 2 ನಿಮಿಷ ಅಷ್ಟೇ. ಸನ್ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕೆಳಕಂಡ ವಿಧೇಯಕಗಳನ್ನು ಸಭೆಯ ಮುಂದೆ ಇಡುತ್ತಿದ್ದೇನೆ. ಕರ್ನಾಟಕ ಧನ ವಿನಿಯೋಗ ವಿಧೇಯಕ 2026, ಕರ್ನಾಟಕ ಧನ ವಿನಿಯೋಗ ವಿಧೇಯಕ 2026 ಸಂಖ್ಯೆ 2, ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕ 2026. ಮುಖ್ಯಮಂತ್ರಿ ಉತ್ತರ ಹೇಳಿ. 15 20 ನಿಮಿಷ ಲೇಟ್ ಉತ್ತರ ಹೇಳಿ. 20 ನಿಮಿಷ ಅಲ್ಲ, 1.5 ಗಂಟೆ ಲೇಟ್ ಆಯಿತು. ಆಯ್ತು ಹೇಳಿ. ನೀವು ಮಾನ್ಯ ಸಭಾಪತಿಯವರೇ, ನಾನು 2026-27ಕ್ಕೆ ಆರ್ಥಿಕ ವರ್ಷಕ್ಕೆ ಆಯವ್ಯಯವನ್ನು ಮಂಡಿಸಿದ್ದೇನೆ. ಅದರ ಮೇಲೆ ಚರ್ಚೆ ನಡೆದಿದೆ. 25 ಜನ ಮಾತಾಡಿದ್ರೆ 25 ಜನ ಮಾತಾಡಿದ್ರೆ 26 ಜನ 14 ತಾಸು 40 ನಿಮಿಷ.
14 ತಾಸು 14 hours 40 minutes. 14 ಜನ ಬಿಜೆಪಿಯವರು ಮಾತಾಡಿದ್ದಾರೆ, ಕಾಂಗ್ರೆಸ್ನವರು 10 ಜನ ಮಾತಾಡಿದ್ದಾರೆ, ಆಮೇಲೆ JDSನವರು ಇಬ್ಬರು ಮಾತಾಡಿದ್ದಾರೆ. 3 ಮಂದಿ 3 ಮಂದಿ ಆ? 3 ಜನ. ಏಯ್ ಸುಮ್ ಕುತ್ಕೋ ಕೊಟ್ಟಿದ್ರು ಮಾತಾಡಿ ನಾನು ಮಾತಾಡಿಲ್ಲ. ಎಲ್ಲೆಲ್ಲಿ 3 ದಿವಸದಿಂದ ಕೇಳ್ತಾನೆ ಇದೀವಿ, ಎಲ್ಲ ಕೊಟ್ಟೇ ಬಂಗಾರ ಇಲ್ಲ ಅಂಗಡಿಗೆ ಹೋಗಿ ಇಲ್ಲಿ ಬಂದಾಗ ಕೊಡ್ತಾರೆ ನಡಿ. ಇವತ್ತು ಕೊನೆಯ ಅಸೆಂಬ್ಲಿ ನಾವು ನಡೆಯುತ್ತೆ. ಕರೆದಾಗಿರೋದಲ್ಲ. ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿದೆ, ಇವತ್ತೇ ಕೊನೆ ಮಾಡಬೇಕು ಅಂತ, ಮಧ್ಯಾಹ್ನ ಮುಗಿಸ್ಬೇಕು ಅಂತ ತೀರ್ಮಾನ ಆಗಿದೆ. ಸೊ ಅದರಿಂದ ನೀವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ತೀರ್ಮಾನಗಳಿಗೂ ಕೂಡ ವಿರುದ್ಧವಾಗಿ ನಡ್ಕೋತೀವಿ ಅಂತ ಇಲ್ಲ ಅವ್ರು ಕರೆದಾಗಿರೋದಿಲ್ಲ ಮಾತಾಡೋಣ, ನಾಳೆಗೆ ಮಾತಾಡ್ದ ಅಂತ ಹೇಳ್ತಾರೆ. ನೀವು ಏನು ಮಾಡ್ತೀರಿ, ಇವತ್ತು ಮಾತಾಡಲ್ಲ ನಾಳೆ ಮಾತಾಡ್ತೀವಿ ಅಂತ ಅನ್ನೋದು, ನಾಳಿದ್ದು ಮಾತಾಡ್ತೀವಿ ಅಂತ ಅನ್ನೋದು, ಕೊನೆಯಲ್ಲಿ ಮಾತಾಡೋದು. ಈಗ ವಿರೋಧ ಪಕ್ಷದ ನಾಯಕರು ಈ ಡಿಬೇಟನ್ನು ಇನಿಷಿಯೇಟ್ ಮಾಡಬೇಕು. ಅವ್ರು ಕೊನೆಯಲ್ಲಿ ಮಾತಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಈ ಒಂದು ವಾರದಿಂದೇನೆ ನೀವು ಮಾತಾಡ್ರಿ ಅಂತ ಹೇಳಿದೆ ನಾನು. ಅವ್ರಿಗೆ ಯಾಕೆ ತೋರಿಸ್ತೀರಿ, ನೀವು ಮಾತಾಡ್ತೀವಿ ಈಗ ನಿಮ್ಗೆ ಏನೇನಿಲ್ಲ. ಒಂದು ನ್ಯೂಸ್ ಕೇಳಿದ್ರು ಅವರು, ಸಂಜೆಗಡಿಸೆ ಕೇಳಿದ್ರು, ಮಾಧ್ಯಮದವ್ರದ ಮಾತಾಡಿ ವಿರೋಧ ಪಕ್ಷ ನಾಯಕರು ಅಂತ ಹೇಳಿದ್ರು ಅಷ್ಟೇ. ಈಗ ನೋಡಿ, ಸಭಾಪತಿಗಳು ಯಾವಾಗಲೂ ಕೂಡ ಮೋಸ್ಟ್ ಅಕಾಮಡೇಟಿವ್ ಮ್ಯಾನ್. ನೀವು ಮಾತಾಡ್ತೀವಿ ಅಂತಂದಿದ್ರೆ ಮಾತಾಡಬೇಕಾಗಿತ್ತು. ಈಗ ಸಿ ಟಿ ರವಿ ಮಾತಾಡೋದ್ರ ಬದಲು ನೀವೇ ಮಾತಾಡ್ಬೋದಾಗಿತ್ತಲ್ಲ. ಮಾತಾಡೋರಿ ಹಾಗಾದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಅಂತ ಆಗಬಾರ್ದಲ್ಲ. ಈಗ ಸ್ಲ್ಯಾಗ್ ಓವರಲ್ಲಿ ಸಿಕ್ಸರ್ ಹೊಡೆದ್ರೆ ಮ್ಯಾಚ್ ವಿನ್ ಮಾಡ್ಬೋದು. ಈಗ ಬಿಗಿನಿಂಗ್ನಲ್ಲಿ ಡಿಫೆನ್ಸ್ ಆಡೋದು, ಅವರು ಸ್ಲ್ಯಾಗ್ ಓವರ್ ಬ್ಯಾಟಿಂಗು, ಸಿಕ್ಸರ್ 4 ಹೊಡೆದಿದ್ದಾರೆ. ಫಿನಿಷರು ಇನಿವೇ ನನ್ನ ಪ್ರಕಾರ ಲೀಡರ್ ಆಫ್ ದಿ ಅಪೋಸಿಷನ್ನು ಬಜೆಟ್ ಡಿಸ್ಕಷನ್ನ ಇನಿಷಿಯೇಟ್ ಮಾಡಬೇಕು. ದಟ್ ಈಸ್ ದಿ ಪ್ರಾಕ್ಟೀಸ್. ಯಾವಾಗಲೂ ಕೊನೆಯಲ್ಲಿ ಮಾತಾಡೋದಲ್ಲ, ಬೇರೆಯವರೆಲ್ಲ ಮಾತಾಡಿದ ಮೇಲೆ ಮಾತಾಡೋದಲ್ಲ. ಯಾವಾಗಲೂ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ಗೆ ಇದು ಒಂದು ಪ್ರಿವಿಲೇಜು. ಈ ಪ್ರಿವಿಲೇಜನ್ನು ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಮಾತಾಡಬೇಕಾಗಿತ್ತು, ಮಾತಾಡಿದ್ದೀರಿ. ಈಗ ನೋಡಿ, ನೀವು ಏನಾಗಿತ್ತು, 2 ಗಂಟೆ 3 ಗಂಟೆ ಮಾತಾಡಬೇಕಾಗಿತ್ತು, ಈಗ 1 ಗಂಟೆ ಮಾತಾಡಿದ್ರಿ ಅಲ್ವಾ. ನಿಮಗೆ ಸಮಯ ಈಗ ನಿಗದಿ ಮಾಡುವಾಗ ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷ ಅಂತೇಳಿ ನಿಮಗೆ ಸಮಯ ಎಲ್ಲರಿಗೂ ಅಕಾಮಿಡೇಟ್ ಮಾಡಿಕೊಟ್ರು. ಅವ್ರು ಮಾತಾಡಂದ್ರೆ ಎಲ್ಲರಿಗೂ ಅಕಾಮಿಡೇಟ್ ಮಾಡಿಕೊಟ್ಟು ಆಮೇಲೆ ಮಾತಾಡಿದ್ರು. ನಾ ಮಾತಾಡೋದು ಹೇಳಿದೆ ಫಸ್ಟ್ ಡೇನ, ಅವ್ರೆಲ್ಲರಿಗೂ ಅವ್ರ ಸ್ನೇಹಿತರೆಲ್ಲ ಮಾತಾಡಲಿ, ಎಲ್ಲ ಮಾತಾಡಲಿ. ಬೇರೆಯವರು ಈಗ ವಿಧಾನಸಭೆಯಲ್ಲಿ ಕೆಳಮನೆಯಲ್ಲಿ 50 ಜನ ಮಾತಾಡಿದ್ರು, ಇಲ್ಲೂ ಕೂಡ 26 ಜನ ಮಾತಾಡಿದ್ದಾರೆ, 26-20 ಮಾತಾಡಿದ್ದಾರೆ. ಮಾತಾಡಲಿ, ಮಾತಾಡೋಕ್ಕೆ ಬಜೆಟ್. ಈಗ ನಾನು ಅದಕ್ಕೋಸ್ಕರನೇ ನಾಳೆನೂ ಇತ್ತು, ಆದರೆ ರಾಮನವಮಿ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ರಾಮನವಮಿ ಇದೆ, ನಾವೆಲ್ಲ ಬ್ಯುಸಿ ಇರ್ತೀವಿ, ಬೇಡ ಅಂತಂದಕ್ಕೆ ಒಂದು ದಿನ ಕಟ್ ಮಾಡ್ತು. ಇಲ್ಲೇ ಹೋದರೆ ನಾಳೆನೂ ನಡೆಸಿ ಅಂತ ಹೇಳಿದ್ದೆ ನಾನು. ಸೊ ನಾವು ಡೆಮೊಕ್ರೆಟಿಕ್ ಆಗಿ ಇರಬೇಕಲ್ಲ ಬಜೆಟ್ ಮೇಲೆ. ಯಾಕೆಂತಂದರೆ ಇದು ಪೂರ್ಣ ಬಜೆಟ್ಟು, ಡಿಮ್ಯಾಂಡ್ ವೈಸು ಮಾಡೋದಿಲ್ಲ, ಪೂರ್ಣ ಬಜೆಟ್ ಆದ್ದರಿಂದ ಎಲ್ಲರೂ ಮಾತಾಡಬೇಕು ಅಂತ ಇದ್ದಾರೆ, ಮಾತಾಡಲಿ. ಅದು ನಾನು ಇವತ್ತು ಮಾತಾಡಲ್ಲ, ನಾಳೆ ಮಾತಾಡ್ತೀನಿ, ನಾಳಿದ್ದು ಮಾತಾಡ್ತೀನಿ ಅಂತ ಅನ್ನೋದು ಸರಿ ಇಲ್ಲ. ಬಟ್ ಇನ್ಮೇಲೆ ನೀವು ಮೊದಲೇ ಮಾತಾಡ್ಬಿಡಿ.
ಇದೇನಿಲ್ಲ, ಅನೇಕರು ರಿಟೈರ್ ಆಗೋರು ಇದ್ದಾರೆ. ಅವರಿಗೆ ಇದು ಕೊನೆಯ ಸೆಷನ್, ಅದರಿಂದ ಅವ್ರಿಗೆ ಅವಕಾಶ ಸಿಕ್ಕಲಿ ಅನ್ನೋ ಕಾರಣದಿಂದ ನಾನು ಅವಕಾಶ ಈಗ ನಿಮ್ಗೆ ಅವಕಾಶ ಸಿಕ್ತಿಲ್ಲ, ಅವ್ರಿಗೂ ಸಿಕ್ತಿತ್ತು. ಅಲ್ಲಲ್ಲ, ಅದು ನೋಡಿ, ಈಗ ಕೊನೆ ಆಗಿದ್ದಿದ್ರೆ ಅನೇಕರು ಇನ್ನೂ ಮಾತಾಡೋರು ಇದ್ದಾರೆ, ಆದ್ರೂ ಸಿಗ್ಲಿಲ್ಲ. ಇಲ್ಲ, ಅದರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ನನ್ನ ಸಮಯ ಕಡಿಮೆ ಆಗಿದೆ, ತಾವು ಹೇಳ್ದಂಗೆ. ಏನು ಮಾಡೋದು, ನಿಮಗಾಗಿ ಅಡ್ಜಸ್ಟ್ ಆಗಿದ್ದೀನಿ. ನನಗೋಸ್ಕರ ಅಡ್ಜಸ್ಟ್ ಮಾಡೋದು. ಅಡ್ಜಸ್ಟ್ಮೆಂಟ್ ಅರ್ಧ ಗಂಟೆ ಕೊಡಿ ಮಾನ್ಯ ಅಧ್ಯಕ್ಷರು. ಅಡ್ಜಸ್ಟ್ಮೆಂಟ್ ಅಲ್ಲೆಲ್ಲ ಇಲ್ಲ, ಇಲ್ಲಿ ಮಾತ್ರ ಬಡ್ಜೆಟ್ ವಿಷಯದಲ್ಲಿ. ಓಕೆ ಮಾನ್ಯ ಅಧ್ಯಕ್ಷರೇ, ಬಹಳ ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ, ವಿರೋಧ ಪಕ್ಷದವರು ಮಾತಾಡಿದ್ದಾರೆ, ನಮ್ಮ ಆಡಳಿತ ಪಕ್ಷದವರು ಕೂಡ ಮಾತಾಡಿದ್ದಾರೆ. ಅವರು 10 ಜನ ಮಾತಾಡಿರೋದು, ಇವರು 14 ಜನ ಮಾತಾಡಿದ್ದಾರೆ. ಇಲ್ಲಪ್ಪ, ಮಿಸ್ಗೈಡ್ ಮಾಡಬೇಡ ಭೋಜೇಗೌಡ, ಯಾರಿಗೂ ಲಿಮಿಟ್ ಮಾಡಿಲ್ಲ ನಾವು ಟೈಮ್, ಅವರೆಲ್ಲ ಮುಗಿಸುವವರೆಗೆ ಕುಂತೀವಿ. ಅವ್ರೆಷ್ಟು ನೀನು ಮಾತಾಡಿದ್ಯಾ? ಯಾರಿಗೂ ಬೆಲೆ ಹೊಡೆದಿಲ್ಲ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೂಲಿಂಗ್ ಪಾರ್ಟಿಯವ್ರಿಗೂ ಕೂಡ ಸಲ್ಲಿಸ್ತೇನೆ, ವಿರೋಧ ಪಕ್ಷದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಯಾಕಂತಂದರೆ ಅವರು ಟೀಕೆಗಳನ್ನೂ ಮಾಡಿದ್ದಾರೆ, ವಿಮರ್ಶೆನೂ ಕೂಡ ಮಾಡಿದ್ದಾರೆ, ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಒಬ್ಬನೇ ಒಳ್ಳೇದು ಮಾತಾಡೋನು, ನೀನು ಅಲ್ಲಿ JDSನಲ್ಲಿ ಭೌತಿಕವಾಗಿದೆಯಾ? ಮಾನಸಿಕವಾಗಿ ಕುಮಾರಣ್ಣ ಮತ್ತು ಅವ್ರ ಸಂಬಂಧಕ್ಕೆ ಹುಳಿಯಿಂದ ಲಕ್ಷಣ ಕಾಣ್ತಾ ಇದೆ. ಕುಮಾರಸ್ವಾಮಿ ಮತ್ತು ಭೋಜೇಗೌಡರ ಸಂಬಂಧ ಹಿಂಗಿದೆ, ನೀವು ಹಿಂಗೆಲ್ಲ ಮಾತಾಡಿ ಅದಕ್ಕೆ ಹುಳಿಯಿಂದ ಲಕ್ಷಣ ಕಾಣ್ತಾ ಇದೆ. ಭೋಜೇಗೌಡ ಈಗ ಈ ಸಾರಿ ನೀವು ಭಾಳ ಆತ್ಮೀಯತೆ ಬಂದ್ಬಿಟ್ಟದೆ ಈಗ ಇತ್ತೀಚೆಗೆ. ಅವರಿಬ್ಬರು ಅಲ್ಲ, ನಾನು ಸೋತ ಚಿಕ್ಕಮಂಗ್ಳೂರಲ್ಲಿ ಏನ್ ಕಾರಣ ಅಂತ ಹೇಳ್ತಾ ಇದ್ರು. ಹೌದಾ? ಓಕೆ. ಮಾನ್ಯ ಅಧ್ಯಕ್ಷರೇ, ನಾರಾಯಣ ಸ್ವಾಮಿಯವರು ಮಾತನಾಡ್ತಾ ನಮಗೆ ಭಾಳ ಟೀಕೆಗಳನ್ನು ಮಾಡಿದ್ದಾರೆ. ಅವರು ಟೀಕೆಗಳು ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಟೀಕೆಗಳು ಹೇಗಿರ್ಬೇಕಪ್ಪ ಅಂತಂದರೆ ಅವು ಸಕಾರಣವಾಗಿರ್ಬೇಕು. ಈಗ ನೀವು ಒಂದು ಮಾತನ್ನು ಹೇಳಿದ್ರಿ, ದುಂದು ವೆಚ್ಚ ಮಾಡ್ತೀರ. ದುಂದು ವೆಚ್ಚ ಮಾಡ್ತಾರೆ. ಆ ದುಂದು ವೆಚ್ಚ ಕಡಿಮೆ ಮಾಡಿದರೆ ಭಾಳ ಅನುಕೂಲ ಆಗ್ತಿತ್ತು. ವಿಮಾನದಲ್ಲಿ ಹಾರಾಟ ಮಾಡಿಬಿಟ್ಟಿದ್ದಾರೆ, ಜಾಸ್ತಿ ಖರ್ಚಾಗಿದೆ ಅಂತ. ಬಸವರಾಜ ಬೊಮ್ಮಾಯಿ 21, 22ರಲ್ಲಿ ಎಷ್ಟು ಖರ್ಚು ಮಾಡಿದ್ರು ಗೊತ್ತಾ ನಿಮಗೆ? 37 ಕೋಟಿ. ಯಾರು ಮಾಡಿರೋದು? ಆಗ ನೀವು ಇದ್ರಲ್ಲ, ಹಾಗೆ ಕೇಳಲಿಲ್ಲ? ಒಂದೇ ಪಾರ್ಟಿ ಆದರೆ ಕೇಳಬಾರ್ದಂತ? ಕೇಳಬೇಕು. 37 ಕೋಟಿ, 21, 22.
ನೋಡಿ ಇಲ್ಲಿ 22-23 ಬಸವರಾಜ ಬೊಮ್ಮಾಯಿ ಅವರು 37 ಕೋಟಿ 1,24,345 ಕೋಟಿ. ಅದು ದುಂದು ವೆಚ್ಚನ ಅಲ್ಲ ನಿಮ್ಮ ಪ್ರಕಾರ? ನಾನು 3 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. 23-24ರಲ್ಲಿ 12 ಕೋಟಿ, 24-25ರಲ್ಲಿ 21 ಕೋಟಿ, 25-26ರಲ್ಲಿ 29 ಕೋಟಿ. ನನಗಿಂತ ಜಾಸ್ತಿನ ಕಡಿಮೆನಾ ಅವರು? 37 ಕೋಟಿ ಜಾಸ್ತಿನ 29 ಕೋಟಿ ಜಾಸ್ತಿನ? ಏನೋ ಮಾತಾಡಬೇಕು ಆ ಕಾರಣಕ್ಕೋಸ್ಕರ ಮಾತಾಡೋದಲ್ಲ. ಮುಖ್ಯಮಂತ್ರಿ ಆದವರಿಗೆ ಬೇರೆ ಬೇರೆ ಕೆಲಸಗಳಿರ್ತವೆ. ಆ ಕೆಲಸಗಳು ಇರೋದ್ರಿಂದ ಸಮಯ ಉಳಿತಾಯ ಮಾಡಲಿಕ್ಕೋಸ್ಕರವಾಗಿ ಏರೋಪ್ಲೇನಲ್ಲಿ ಹೋಗ್ಬೇಕಾಗ್ತದೆ. ಅದು ಹಿಂದೇನೂ ಹೋಗಿದೆ. ಪ್ರಧಾನಮಂತ್ರಿಗಳು ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ? ವಿದೇಶಗಳಿಗೆ ಹೋಗಿರೋದು 814 ಕೋಟಿ. 814 ಕೋಟಿ. ಅದು ದುಂದು ವೆಚ್ಚ ಅಲ್ವಾ? ಮೊದಲೇ ಹೇಳಿದೆ, ಕೇಂದ್ರ ಸರ್ಕಾರವನ್ನ ಅಥವಾ ಅವರನ್ನ ಎಕ್ಸಾಂಪಲ್ ತಗೊಂಡ್ರೆ ಇದು ನಿಮ್ಮ ದಿಟ್ಟತನ ಅಲ್ಲ. ಮತ್ತೆ ನೀವೇನು ಎಕ್ಸಾಂಪಲ್ ಯಾವುದು? ಪೆಟ್ರೋಲ್ ಇಲ್ಲಪ್ಪ, ಕೂತ್ಕೊಳ್ಳಿ ನಾರಾಯಣ ಸ್ವಾಮಿ ಅವರೇ. ನಾನು ಇದು ನಿಮ್ಮ ದಿಟ್ಟತನ ಅಲ್ಲ. ಆಯ್ತಪ್ಪ, ಹೇಳಿದಿರಲ್ರಿ, ಹೇಳಿದಿರಲ್ರಿ, ಅದನ್ನ ಹೇಳಿದಿರಿ, ಅದು ಹೇಳಿದ್ದೀರಿ. ಕೇಂದ್ರ ಸರ್ಕಾರನ ಹೋಲಿಕೆ ಮಾಡಕ್ ಹೋಗ್ಬಾರ್ದು. ಅಲ್ಲ ಕೇಳಪ್ಪ, ಇಲ್ರಿ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದು ಕೇಳಿದ್ವಿ, ಹತ್ರ 40 ಕಿಲೋಮೀಟರ್. ಹೌದು, ಅದನ್ನ ಕೇಳಿದ್ದು. ನೀವು ಡೆಲ್ಲಿಗೆ ಹೋಗೋದು ಬೇಡ ಅಂತೀವ, ನಾನು ಅಪ್ರಿಶಿಯೇಟ್ ಮಾಡಿದೆ. ನೀವು ಓಡಾಡ್ರಿ, ಅದನ್ನ ಹೇಳಿದೆ ನಾನು. 60 ಕಿಲೋಮೀಟರ್ಗೂ ಹೋಗ್ತೀವಿ, ಸಮಯ ಉಳಿಸ್ಲಿಕ್ಕೋಸ್ಕರವಾಗಿ ಹೋಗ್ತೀವಿ. ನೀವು 37 ಕೋಟಿ ಆಗಿರ್ಬೇಕಾದ್ರೆ ಹೆಂಗೆ ಹೋಗಿರ್ಬೇಕು ಅವರು? ಎಲ್ಲೆಲ್ಲಿ ತಿರುಗಾಡಿದ್ದಾರೆ ಅಂತ ಲೆಕ್ಕ ಇದೆ ನಿಮ್ಮ ಹತ್ರ? ಬಸವರಾಜ ಬೊಮ್ಮಾಯಿ ಅವರು 67,000 ಕೋಟಿ ಸಾಲ, ನಿಮ್ದು 4,36,000 ಕೋಟಿ ಸಾಲ. ನಿಮ್ಮ ಕಾಲದಲ್ಲಿ 4,36,000. ನಾನು ಐ ಆಮ್ ನಾಟ್ ಯೀಲ್ಡಿಂಗ್. ನೋ ನೋ ನೋ, ಐ ಆಮ್ ನಾಟ್ ಯೀಲ್ಡಿಂಗ್. ಹೇಳ್ತೀರಿ ಕೊಡಿ. ಐ ಆಮ್ ನಾಟ್ ಯೀಲ್ಡಿಂಗ್. ನೋಡಿ, ಐ ಆಮ್ ನಾಟ್ ಯೀಲ್ಡಿಂಗ್. ಕೇಳಿ ಕೊಡಿ. ನೋಡಿ, ಒಂದು ನಿಮಿಷ. ಸೀತಾರಾಮ್, ಮಾನ್ಯ ಅಧ್ಯಕ್ಷರೇ, ನಾರಾಯಣ ಸ್ವಾಮಿ ಮಾತಾಡುವಾಗ ನಾನು ಮಧ್ಯೆ ಇಂಟರ್ಫಿಯರ್ ಆಗಲಿಲ್ಲ. ಇರ್ಲಿ, ಹೇಳ್ಬೇಕು. ಮಧ್ಯೆ ಇಂಟರ್ಫಿಯರ್ ಆಗಿದ್ರೆ ಯಾರು ಪರ್ಮಿಷನ್ ಹೇಳ್ಬೇಡಿ. ಇದು ನ್ಯಾಯಯುತವಾಗಿ ಚರ್ಚೆ ಆಗತಕ್ಕಂಥದ್ದಲ್ಲ. ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯಲ್ಲಿ ಲೀಡರ್ ಆಫ್ ದಿ ಹೌಸ್ ಮಾತಾಡುವಾಗ, ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಧ್ಯೆ ಮಾತಾಡೋದು ಇದು ಸಮಂಜಸ ಅಲ್ಲ. ನಾನು ಈಲ್ಡಾದರೆ ಮಾತಾಡಿ, ಅಥವಾ ನಿಮಗೆ ಪಾಯಿಂಟ್ ಆಫ್ ಆರ್ಡರ್ ಇದ್ದರೆ ಮಾತಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು, ಡಿವೇಟ್ ಮಾಡಬೇಕು ಅಂತ ಮಾತಾಡೋದು ಇದೆಯಲ್ಲ, ಯಾವ ಆರ್ಡರ್ ಇಲ್ಲ. ನೀವು ಮಾತಾಡುವಾಗ ನೀವು ಟೀಕೆ ಎಲ್ಲ ಮಾಡಿದ್ರಿ. ಸುಮ್ಮನೆ ಕೂತಿದ್ದೆ ನಾನು, ಅಸೆಂಬ್ಲಿನಲ್ಲಿ ಸುಮ್ಮನೆ ಕೂತಿದ್ದೆ ನಾನು. 3 ಗಂಟೆ 6 ನಿಮಿಷ ಅಶೋಕ್ ಅವರು ಮಾತಾಡಿದ್ರು. 3 ಗಂಟೆ 6 ನಿಮಿಷ. ಇಲ್ಲ, ಸಿ ಐ ಆಮ್ ಎ ಡೆಮಾಕ್ರೆಟಿಕ್. ಸೀತಾರಾಮ್ ಕೂಡ್ರಿ, ಇದಕ್ಕೆ ಹೇಳ್ತೀರಿ ನೀವು? ಸಿ, ನಾವು ಡಿಕ್ಟೇಟರ್ಶಿಪ್ನಲ್ಲಿ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಸೆಂಟ್ರಲ್ಲು ಗೌರ್ಮೆಂಟನ್ನು ಮಾತಾಡಬಾರ್ದು, ಹೋಲಿಕೆ ಮಾಡಬಾರ್ದು ಅಂತಂದರೆ, ನೋಡ್ರಿ,
ಯಾವಾಗಲೂ ಕೂಡ ಮುನ್ಸಿಪಾಲ್ಟಿಗೆ ರಾಜ್ಯಗಳು ಮುನ್ಸಿಪಾಲ್ಟಿಗಳಲ್ಲ. ರಾಜ್ಯಗಳು ಸುಭದ್ರವಾಗಿದ್ದರೆ ಒಕ್ಕೂಟ ಸುಭದ್ರವಾಗಿ, ಸೆಂಟ್ರಲ್ ಗೌರ್ಮೆಂಟು ಸುಭದ್ರವಾಗಿರುತ್ತದೆ. ಒಕ್ಕೂಟ ಸ್ಟ್ರಾಂಗ್ ಆಗಬೇಕಾದ್ರೆ ರಾಜ್ಯಗಳು ಸ್ಟ್ರಾಂಗ್ ಆಗಿರಬೇಕು. ಅದರಿಂದ ನಾವು ಕಂಪೇರೇ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಒಕ್ಕೂಟದ ವ್ಯವಸ್ಥೆ ಒಪ್ಕೊಂಡಿದ್ದೀವಿ. ಹಾಗಾದರೆ ಕರ್ನಾಟಕದಲ್ಲಿ 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ವಸೂಲು ಮಾಡ್ತೀವಿ. ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ತೆರಿಗೆ ವಸೂಲು ಮಾಡಿ 4.5 ಲಕ್ಷ ಕೋಟಿಗೂ ಹೆಚ್ಚು. ಅದ್ರ ಬಗ್ಗೆ ಲೆಕ್ಕ ಕೇಳಬಾರ್ದಾ? 4.5 ಲಕ್ಷ ಕೋಟಿ ಪ್ರತಿ ವರ್ಷ. ಈ ವರ್ಷ 25-26ರಲ್ಲಿ 4.5 ಲಕ್ಷ, ಸುಮಾರು 5 ಲಕ್ಷ ಕೋಟಿ ತೆರಿಗೆ ಕೊಟ್ಟಿರೋದು ಕೇಂದ್ರ ಸರ್ಕಾರಕ್ಕೆ. ನಮಗೂ ವಾಪಸ್ ಬರೋದು ಎಷ್ಟು ಗೊತ್ತಾ? ಹಾಗಾದರೆ ಹಣಕಾಸು ಆಯೋಗ ಯಾಕೆ ಮಾಡ್ತಾರೆ? ಹಣಕಾಸು ಆಯೋಗ 5 ವರ್ಷಕ್ಕೊಂದು ಸಾರಿ ಸಂವಿಧಾನದಲ್ಲೇ ಇದೆ ಹಣಕಾಸು ಆಯೋಗ ಮಾಡಲಿಕ್ಕೆ. ಹಣಕಾಸು ಆಯೋಗ ಯಾಕೆ ಮಾಡ್ತಾರೆ? ನಮಗೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅಂತಂದರೆ ಹಣಕಾಸು ಆಯೋಗ ಯಾಕೆ ಮಾಡ್ತಾರೆ? ಸಂವಿಧಾನ ಯಾಕಿದೆ? ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವೋ ಇಲ್ಲ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿರುವಾಗ ಇದು ನಮ್ಮ ರಾಷ್ಟ್ರ, ನಮ್ಮ ರಾಷ್ಟ್ರದ ಆಯವ್ಯಯನ ಬಗ್ಗೆ ಚರ್ಚೆ ಮಾಡಬೇಕು. ಹೋಲಿಕೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ಬಿಟ್ಟು ಮಾಡಲೇಬಾರ್ದು ಅಂತಕ್ಕಂಥದ್ದು ಇದೆಯಲ್ಲ, ಅದು ಸರ್ವಾಧಿಕಾರಿ ಧೋರಣೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ನೀವು ಈ ವರ್ಷದ ಬಜೆಟನ್ನು ಏನು ಹೇಳಿದಿರಿ? ಇದೇ ಥರ ಬಜೆಟ್ ಮುಂದುವರಿಸಿದ್ರೆ, ಇದೇ ಥರ ಮಂಡಿಸಿದ್ರೆ ನೀವು ಅರ್ಥ ಸಚಿವರಾಗಿರಬಾರ್ದು. ಆಗಲೂ ಸುಮ್ಮನೆ ಕೂತಿದ್ದೆ ನಾನು. ಅರ್ಥ ಸಚಿವರಾಗಿರಬಾರ್ದು, ಮುಖ್ಯಮಂತ್ರಿ ಆಗಿರಿ, ಆದರೆ ಅರ್ಥ ಸಚಿವರಾಗಿರಬಾರ್ದು. ನಾನು 17ನೇ ಸಾರಿ ಬಜೆಟ್ ಮಂಡಿಸಿರೋದು. ಹಿಂದೆ 94-95ರಲ್ಲಿ ನಾನು ಹಣಕಾಸಿನ ಮಂತ್ರಿ ಆದ. ಅಲ್ಲಿಂದ 5 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೆ. 1 ವರ್ಷ 2 ವರ್ಷ ಅಲ್ಲ, 5 ವರ್ಷ ಸತತವಾಗಿ ಮಂತ್ರಿಯಾಗಿದ್ದೆ, ಹಣಕಾಸಿನ ಮಂತ್ರಿಯಾಗಿದ್ದೆ. ಆಮೇಲೆ ಇವರು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರುವಾಗ 1 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಮತ್ತೆ ಮುಖ್ಯಮಂತ್ರಿ ಆದಾಗ 5 ವರ್ಷ ಆಗಿದ್ದೆ. ಈಗ 3 ವರ್ಷ ಮುಖ್ಯಮಂತ್ರಿ ಹಣಕಾಸಿನ ಮಂತ್ರಿ ಆಗಿದ್ದೀನಿ. ನಾನು ಈ ರಾಜ್ಯದ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡದೇ ಹೋಗಿದ್ದರೆ, ಅಥವಾ ಜನರ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡದೇ ಹೋಗಿದ್ರೆ ಬಜೆಟ್ ಮೂಲಕ, ನಾನು ಹಣಕಾಸಿನ ಮಂತ್ರಿಯಾಗಿರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. 17 ಬಜೆಟ್ ಮಂಡಿಸಿರೋದು ಕರ್ನಾಟಕದಲ್ಲಿ. ಇದು ಒಂದು ಇತಿಹಾಸ. 17 ಬಜೆಟು ಯಾರು ಮಂಡಿಸಿಲ್ಲ. ಇಷ್ಟು ಬಜೆಟ್ ಮಂಡಿಸಬೇಕಾದ್ರೆ, ಅವಕಾಶ ಸಿಕ್ಕಬೇಕಾದ್ರೆ ಈ ರಾಜ್ಯದ ಜನತೆಯ ಆಶೀರ್ವಾದ, ಎಮ್ ಎಲ್ ಸಿ ಗಳ ಆಶೀರ್ವಾದ ಮತ್ತು ಹೈಕಮಾಂಡ್ನವರ ಆಶಯ,
ವಿಶ್ವಾಸ. ಇಲ್ಲದ್ರೆ ನಾನು ಹಣಕಾಸು ಮಂತ್ರಿ ಯಾಕೆ ಮಾಡ್ತಿದ್ರು ನನಗೆ? ಕರ್ನಾಟಕ, ಅದೇ ಹೇಳಿದೆ, ಕರ್ನಾಟಕ ಜನತೆಯ ಆಶೀರ್ವಾದ, ಶಾಸಕರ ಆಶೀರ್ವಾದ, ಪಕ್ಷದ ಆಶೀರ್ವಾದ, ಹೈಕಮಾಂಡ್ನ ಆಶಯ, ವಿಶ್ವಾಸ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆದರೂ ಕೂಡ ನೀವು ಯಾರೇ ಟೀಕೆ ಮಾಡಲಿ, ಕೂಡ್ರಿ ಇಲ್ಲ ಕೂಡಪ್ಪ, ಕೂಡ್ರಿ ಶರವಣ, ನಾನು ಈಡಾಗಿಲ್ಲ ಶರವಣ ತಲೆ ಸರಿ ಐತಿಲ್ಲ ನಿಂದು. ಎದ್ದೇದೇನು ಏನು ದನ ಕಾಯೋಣ, ಕುತ್ಕೋಬೇಕು, ಪರ್ಮಿಷನ್ ಕೇಳಂದ್ರೆ ಮತ್ತೆ ಮಾತಾಡೋದು. ಬುದ್ಧಿಗೆ ಹೇಳ್ತಿಲ್ಲ ಅದು. ಈಡಾದಾಗ ಮಾತ್ರ ಮಾತಾಡಿ. ಏನೇನೂ ಇಲ್ಲ ನಮ್ಗೆ, ಅದು ಸೆನ್ಸ ಇಲ್ಲ. ನೀವೆಲ್ಲ ಟೀಕೆ ಮಾಡಿದಿರಿ, ನಿಮಗೆಲ್ಲ ಭಾಳ ಸಂತೋಷ, ಸ್ವಾಗತ ಮಾಡ್ತೀನಿ ನಾನು. ಟೀಕೆ ಮಾಡೋರಿಗೆ, ಸಲಹೆ ಕೊಡೋರಿಗೆ, ಚರ್ಚೆನಲ್ಲಿ ಭಾಗವಹಿಸಿದವ್ರಿಗೆ ಎಲ್ರಿಗೂ ಕೂಡ ಸ್ವಾಗತ ಮಾಡ್ತೀನಿ. ನಮ್ಮ ಬಜೆಟ್ ಮೇಲೆ ದಿನಪತ್ರಿಕೆಗಳು ಏನು ಸಂಪಾದಕೀಯ ಬರೆದಿದ್ದಾವೆ ಅಂತಕ್ಕಂಥದ್ದು ಒಂದು, ಜನರ ಅಭಿಪ್ರಾಯ ಏನು, ತಜ್ಞರ ಅಭಿಪ್ರಾಯ ಏನು, ಅದನ್ನು ಸದನಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪ್ರಜಾವಾಣಿಯವರು, ಪ್ರಜಾವಾಣಿ ಪತ್ರಿಕೆ ಅವರು ಸಂಪಾದಕೀಯ ಬರೆದಿದ್ದಾರೆ 7ನೇ ತಾರೀಕು 7/3/2026. ಅವ್ರು ಏನಂತ ಬರೆದಿದ್ದಾರೆ ಅಂತಂದರೆ, 10 ಹಲವು ಯೋಜನೆಗಳ ಮೂಲಕ ಇತರ ಎಲ್ಲ ಸಮುದಾಯಗಳನ್ನು ಒಂದಿಲ್ಲೊಂದು ರೀತಿ ತಲುಪುವ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನದಲ್ಲ ಇದು, ಪ್ರಜಾವಾಣಿ ಪತ್ರಿಕೆಯವರ ಸಂಪಾದಕೀಯ. ತಳ ಸಮುದಾಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಒಟ್ಟು ಸಮಾಜದ ಏಳಿಗೆಗಾಗಿ ಆತುರಿಯುತ್ತಿರುವುದು ಬಜೆಟ್ನಲ್ಲಿ ಎದ್ದು ಕಾಣುತ್ತಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.